ನಡಿಬೇಕಾದ್ರೆ ಜ್ವಾಲಾಮುಖಿ ಶೂಟಿಂಗ್ ನಡಿಬೇಕಾದ್ರೆ ಒಂದು ಸ್ಕೂಟ್ರು ಬೇಕಾಗಿತ್ತು ಅಣ್ಣವ್ರಿಗೆ ಓಡಿಸೋದಕ್ಕೆ. ಸಾರಾ ಗೋವಿಂದು ಅಂತಿದ್ರು, ಆ ಸಿನಿಮಾ ಮ್ಯಾನೇಜರ್ ಅವರೇ. ಮತ್ತು ರಾಜ್ಕುಮಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದರು ಅವರು. ಸರಿ, ಈ ಗಾಡಿ ಇದೆಯಲ್ಲ, ಯೂಸ್ ಮಾಡ್ಬೋದಲ್ಲ ಅಂತ ಹೇಳಿದ್ರು. ಸರಿ ಇಡ್ತೀರಾ, 5,000 ರೂಪಾಯಿ ಒಳಗಡೆ ಇದೆ ಗಾಡಿ. ಒಳಗಡೆ ಜಾವ ಎಲ್ಲ ನಾನು 3,600 ರೂಪಾಯಿಗೆ ಫಸ್ಟ್ ಗಾಡಿ ತೊಗೊಂಡಿದ್ದೆ. ರಾಜ್ಕುಮಾರ ಅನ್ನೋಂಥವನು ಅವನು ಸ್ವಂತದಿಂದ ಬಂದವನಲ್ಲ, ಉದ್ಭವ ಮೂರ್ತಿ ಅಂತೂ ಅಲ್ಲವೇ ಅಲ್ಲ. ರಾಜ್ಕುಮಾರ ಕನ್ನಡದವರ ಸೊತ್ತು. ಜ್ವಾಲಾಮುಖಿ ಶೂಟಿಂಗ್ ನಡಿಬೇಕಾದ್ರೆ ಒಂದು ಸ್ಕೂಟ್ರು ಬೇಕಾಗಿತ್ತು ಅಣ್ಣವ್ರಿಗೆ ಓಡಿಸೋದಕ್ಕೆ. ಅದನ್ನು ನೋಡಬೇಕಾದ್ರೆ ಸರಿ, ಅಲ್ಲಿ ಅವ್ರ ಮ್ಯಾನೇಜರು ಸಾರಾ ಗೋವಿಂದು ಅಂತಿದ್ರು, ಆ ಸಿನಿಮಾ ಮ್ಯಾನೇಜರ್ ಅವರೇ. ಮತ್ತು ರಾಜ್ಕುಮಾರ್ ಬಗ್ಗೆ ಗಾಡಿನ ಇಲ್ಲಿಂದ ತೊಗೊಂಡೋಗಿ ಮೈಸೂರಲ್ಲಿ ಜ್ವಾಲಾಮುಖಿ ಶೂಟಿಂಗ್. ಎಲ್ಲಾಗಿದೆ ಸರ್ ಮೈಸೂರಲ್ಲಿ? ಮೈಸೂರಲ್ಲಿ ಆ ಸುಜಾತ ಹೋಟೆಲ್ ಅಂತಿದೆ, ಆ ಸರೌಂಡಿಂಗಲ್ಲಿ ಶೂಟಿಂಗ್ ಆಯಿತು. ನಾನು ತುಂಬ ಕಲ್ತಿದ್ದೀನಿ ಇವರು. ನಮ್ಮ ತಂದೆಯವರು 79 ನಮ್ಮ ತಂದೆಯವ್ರು ತೀರ್ಕೊಂಬಿಟ್ರು. ಅವ್ರು ತೀರ್ಕೊಂಡಾದ್ಮೇಲೆ ನನಗೆ ದಿಕ್ಕೇ ತೋಚ್ದಂಗೆ ಆಗ್ಬಿಡ್ತು. ಹಂಗಿರ್ಬೇಕಾದ್ರೆ ಆ ಟೈಮಲ್ಲಿ ನಾನು ಈ ರಾಜ್ಕುಮಾರ್ ಫ್ಯಾನ್ಸ್ ಅಸೋಸಿಯೇಷನು ಅದಕ್ಕೆ ಮೊದಲೇ ಓಡಾಡ್ತಿದ್ದೆ. ಓಡಾಡ್ತಾ ಇರಬೇಕಾದ್ರೆ ಅವ್ರ ಮನೆಗೆ ಹೋಗೋದು ಬರೋದು ಆಯಿತು. ಒಂದು ಸ್ವಲ್ಪ ಹತ್ತಿರ ಅಣ್ಣವ್ರ ಹತ್ರ ಮಾತಾಡೋದು, ಬಾಂಧವ್ಯ ಬೆಳೀತು. ಅವರು ನನ್ನ ಕಂಡ್ರೆ ತುಂಬ ಪ್ರೀತಿ, ನಮಗೂ ಅದೇ ಥರ ತುಂಬ ಪ್ರೀತಿ ಅವ್ರನ್ನ ಕಂಡ್ರೆ. ಹಂಗಾಗಿ ಒಡನಾಟ ನೋಡಿ ನಮ್ಮ ತಂದೆಯಲ್ಲಿ ಇದ್ದದ್ದು ಗುಣಗಳೆಲ್ಲ ಅದಕ್ಕಿಂತ ಜಾಸ್ತಿ ಇತ್ತು ಅವ್ರ ಹತ್ರ. ಅದನ್ನು ನೋಡಿ ನಾನು ನಮ್ಮ ತಂದೆನ ಮರೆತು ತೀರ್ಥರು ನಮ್ಮ ತಂದೆ ಸಮಾನನೇ ಅಂತ ನಾನು ತಿಳ್ಕೊಂಡು ಅವ್ರ ರೆಗ್ಯುಲರು ಟಚ್ಚು ನೋಡಬೇಕು ಅಂತ ಹೋಗೋದು ಅಷ್ಟೊಂದು ಈಸಿಯಾಗಿ. ಹಂಗಾಗಿ ಆಗಿ ಅವರೊಟ್ಟಿಗೆ ಶಬರಿಮಲೆಗೆ ಹೋಗಿದ್ದೀನಿ ಸುಮಾರು ವರ್ಷ. ಶಬರಿಮಲೆಗೆ ಅವರು ಫ್ಯಾಮ್ಲಿ ಎಲ್ಲರೂ ಒಟ್ಟೊಟ್ಟಿಗೆ ಶಬರಿಮಲೆಗೆ ಹೋಗಿ ಅವರು ಕೊನೆಗೆ ವೀರಪ್ಪನ್ನು ಕಿಡ್ನ್ಯಾಪ್ ಆಗೋ ತನಕ ರೆಗ್ಯುಲರ್ ಹೋಗ್ತಿದ್ರು. ಅಲ್ಲಿ ತನಕ ಅವರೊಟ್ಟಿಗೆ ಹೋಗ್ತಿದ್ದೆ. 80ಸಲ್ಲಿ ತೊಗೊಂಡಿದ್ದೆ. 85 ತುಂಬ ಚೆನ್ನಾಗಿತ್ತು. ಮಜಾ ಇದೆ ರೀ ಗಾಡಿ ಓಡಿಸೋಕ್ಕೆ ಅನ್ನೋರು. ಹೆಲ್ಮೆಟ್ಟು ಎಲ್ಲ ಪೂರ್ತಿ, ಹೆಲ್ಮೆಟ್ಟು ಬೇರೆ ಇತ್ತು. ಹೆಲ್ಮೆಟ್ ಕೊಡಿ ಗಾಡಿ ಜೊತೆ ಅದನ್ನು ಇರಲಿ ಅಂತ ಓಡಿಸ್ಬಿಟ್ಟು ತುಂಬ ಮಜಾ ಇದೆ ರೀ. ತುಂಬ ಅಚ್ಚುಕಟ್ಟಾಗಿ ತುಂಬ ಸಂತೋಷಪಟ್ಟರು. ಅಂದರೆ ನಮ್ಗೆ ಅದನ್ನು ಹೇಗೆ ವರ್ಣನೆ ಮಾಡೋದನ್ನೇ ಗೊತ್ತಿಲ್ಲ. ಅಷ್ಟು 80ಸಲ್ಲೆಲ್ಲ ಗಾಡಿ ತೊಗೋಬೇಕಾದ್ರೆ ಈಗ ರೇಟೆಲ್ಲ ಹೇಳಿದ್ರೆ ಗಾಬರಿ ಇಡ್ತೀರ. 5,000 ರೂಪಾಯಿ ಒಳಗಡೆ ಇದೆ ಗಾಡಿ. ಒಳಗಡೆ ಜಾವ ಎಲ್ಲ ನಾನು 3,600 ರೂಪಾಯಿಗೆ ಫಸ್ಟ್ ಗಾಡಿ ತೊಗೊಂಡಿದ್ದು. ಆಮೇಲೆ ಅದು ತಗೊಂಡು ಸುಮಾರು ಗಾಡಿಗಳು ಚೇಂಜ್ ಮಾಡಿದೆ. ಅಲ್ಲಿ 8,000 10,000 ತನಕ ಬಂತು. ಅಷ್ಟೊಂದು ಗಾಡಿಗಳು, ಒಂದು 3-4 ಗಾಡಿಗಳು ಚೇಂಜ್ ಮಾಡಿದೆ. ಈಗೇನು ಒಂದು ವೀಲ್ ಬರಲ್ಲ ಬಿಡಿ. ಈ ಗಾಡಿ ಈ ಮಟ್ಟಕ್ಕೆ ರೆಡಿ ಆಗ್ಬೇಕಂತ ನನ್ನ ಮಗನೇ. ಡೀಸೆಂಟ್ ಕಂಡೀಷನಲ್ಲಿತ್ತು, ಬಟ್ ಕೆಲಸ ಮಾಡಬೇಕಾಗಿತ್ತು. ಪೇಂಟಿಂಗು, ಇಂಜಿನ್ ರನ್ನಿಂಗ್ ಇತ್ತು. ಮ್ಯೂಸಿಯಮಲ್ಲಿ ಇರೋ ಗಾಡಿಗಳಿಗೆ ಮಾತ್ರ ಇತಿಹಾಸ ಇದೆ ಅಂತ ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ಯಾಕಂದರೆ ಪ್ರತಿಯೊಂದು ವಿಂಟೇಜ್ ಬೈಕ್ ಜೊತೆ ಒಂದೊಂದು ಇತಿಹಾಸ ಇದೆ, ಒಂದೊಂದು ಕತೆ ಇದೆ. ಆ ಕತೆನ ತಿಳ್ಕೊಳ್ತಾ ಹೋದರೆ ತುಂಬ ಸ್ವಾರಸ್ಯವಾಗಿ, ತುಂಬ ಸೊಗಸಾಗಿ ನಮ್ಮ ಮುಂದೆ ಕಾಣ್ಬರುತ್ತೆ. ತಂದೆಗೆ ತಕ್ಕ ಮಗ ಅಂದಂಗೆ ತಂದೆ ಮತ್ತು ಮಗ ಸ್ಟೋರಿ ನೋಡಿದ್ದೀರಾ? ಮತ್ತು ಇದೇ ರೀತಿ ನಿಮ್ಮ ಹತ್ರ ಯಾವ್ದಾದ್ರು ಸ್ಟೋರಿಗಳಿದ್ರೆ, ನಿಮ್ಮ ಮನೇಲಿ ಇದೇ ರೀತಿಯ ಕತೆಗಳಿದ್ರೆ, ಇತಿಹಾಸ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಸ್ಟೋರಿ ಕವರ್ ಮಾಡ್ತೀನಿ, ಜನರಿಗೆ ತೋರಿಸ್ತೀನಿ. ಇಂತಿ ನಿಮ್ಮ ವಿಂಟೇಜ್ ಪ್ರೇಮಿ.